ಕುಮಾರಸ್ವಾಮಿ ಕೊಲೆ ಕೇಸ್ನಲ್ಲಿ 19 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಈ 19 ಮಂದಿಯಲ್ಲಿ 8 ಮಂದಿಗೆ ದರ್ಶನ್ ಪರಿಚಯನೇ ಇಲ್ಲ. 8 ಮಂದಿ ದರ್ಶನ್ರನ್ನ ನೋಡಿರೋದೇ ಈ ಕೊಲೆ ಕೇಸ್ನಲ್ಲಿ ಎನ್ನುವಂತಹ ಇಂಟ್ರೆಸ್ಟಿಂಗ್ ಮಾಹಿತಿ ಬೆಳಕಿಗೆ ಬರ್ತಾ ಇದೆ. ಕೆಲವರು ಠಾಣೆಯಲ್ಲಿ ಮೊದಲ ಬಾರಿಗೆ ಮುಖಾಮುಖಿಯಾಗಿದ್ದಾರೆ. ದರ್ಶನ್ ಜೊತೆ ನೇರ ಪರಿಚಯ ಇಲ್ಲದೆ ಇದ್ರೂ ಕೂಡ ಕೇಸ್ನಲ್ಲಿ ಹಲವರು ಭಾಗಿಯಾಗಿದ್ದಾರೆ. ಹಾಗಾದ್ರೆ ಯಾರಿಗೆಲ್ಲ ದರ್ಶನ್ ನೇರ ಪರಿಚಯ ಆಯಿತು, ಇನ್ಯಾರ್ಯಾರು ಮೊದಲ ಬಾರಿಗೆ ದರ್ಶನ್ರನ್ನ ನೋಡೋಕ್ ಬಂದು ತಗ್ಲಾಕೊಂಡ್ರು, ಇನ್ಯಾರ್ಯಾರು ದರ್ಶನ್ರನ್ನ ನೋಡ್ದೇನೆ ಈ ಕೊಲೆ ಕೇಸ್ನಲ್ಲಿ ಪಾತ್ರಧಾರಿಗಳಾದ್ರು, ಅದನ್ನ ನೋಡ್ತಾ ಹೋಗೋಣ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚಂದ್ರಶೇಖರ್, ಪ್ರಕರಣದಲ್ಲಿ ಕೆಲವರಿಗೆ ದರ್ಶನ್ರ ಪರಿಚಯ ಇತ್ತು, ದರ್ಶನ್ ಆತ್ಮೀಯರಾಗಿದ್ರು. ಇನ್ ಕೆಲವರು ಒಂದ್ಸಲಾನೂ ನೋಡಿಲ್ಲ, ಕೆಲವರು ಫಸ್ಟ್ ಟೈಮ್ ನೋಡಿದವರು, ಆದ್ರೂ ಈ ಕೊಲೆ ಕೇಸ್ನಲ್ಲಿ ಪಾತ್ರಧಾರಿಗಳಾಗಿದ್ದಾರೆ. ಯಾರ್ಯಾರ ಪಾತ್ರ ಏನೇನು ವಿವರಿಸ್ತಾ ಹೋಗ್ಬೋದಾ ಚಂದ್ರಶೇಖರ್? ಖಂಡಿತವಾಗಿ ವಿದ್ಯಾ, ಈ ಒಂದು ಪ್ರಕರಣವನ್ನ ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಏನಿದ್ದಾನೆ ಈತನ ಒಂದು ಪಾತ್ರ ಕೂಡ ಪ್ರಮುಖವಾಗಿರುತ್ತೆ, ರಾಘವೇಂದ್ರನ ಪಾತ್ರ. ಯಾಕೆಂತಂದ್ರೆ ಈತನೇ ಸಾಕಷ್ಟು ಅಂದ್ರೆ ಕಿಡ್ನಾಪ್ ಮಾಡುವಂತಹ ಸಂದರ್ಭದಲ್ಲಿ ಬೇಕಾಗಿರುವಂತಹ ಎಲ್ಲ ವ್ಯವಸ್ಥೆಗಳನ್ನ ಮಾಡಿ ಉಳಿದ ಆರೋಪಿಗಳನ್ನ ಎಂಗೇಜ್ ಮಾಡೋದು, ಅಥವಾ ವಿನಯ್ ಇಲ್ಲಿ ಬಂದಾದ ನಂತರ ಗಿರಿನಗರದ ಏನು ಕೆಲವೊಂದು ಆರೋಪಿಗಳಿದ್ದಾರೆ ಅವರನ್ನು ಕೂಡ ಎಂಗೇಜ್ ಮಾಡಿ ಮೃತದೇಹವನ್ನ ಡಿಸ್ಪೋಸ್ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಈ ಒಂದು ದರ್ಶನ್ ಹೆಸರನ್ನ ಉಲ್ಲೇಖ ಮಾಡಿ ದರ್ಶನ್ ಹೆಸರಿನಿಂದನೇ ಆ ಒಂದು ಆರೋಪಿಗಳನ್ನ ಸೆಳೆಯುವಂತಹ ಒಂದು ಕೆಲಸಕ್ಕೆ ಮುಂದಾಗಿರುವಂತಹದ್ದು. ಅದರಲ್ಲಿ ಮುಖ್ಯವಾಗಿ ಈಗ ದರ್ಶನ್ಗೆ ಪರಿಚಯಿಸ್ತಾ ಇರುವಂತಹ ಒಂದು ಆರೋಪಿಗಳನ್ನ ನೋಡೋದಾದ್ರೆ ಪವಿತ್ರ ಗೌಡ, ಪವನ್, ವಿನಯ್, ನಾಗರಾಜ್, ಪುನೀತ್, ದೀಪಕ್, ಪ್ರದೋಷ್ ಮತ್ತೆ ರಾಘವೇಂದ್ರ, ನಂದೀಶ್, ಲಕ್ಷ್ಮಣ್, ಈ ಆರೋಪಿಗಳೇನಿದ್ದಾರೆ ಈ ಇಷ್ಟು ಜನ ಆರೋಪಿಗಳು ಕೂಡ ದರ್ಶನ್ಗೆ ಹತ್ತಿರವಾಗಿದ್ದಂಥವರು ಅಥವಾ ದರ್ಶನ್ ಜೊತೆಯಲ್ಲಿ ಇದ್ದಂತಹ ಆರೋಪಿಗಳು. ಮತ್ತೆ ಈ ಒಂದು ಪ್ರಕರಣದಲ್ಲಿ ರಾಘವೇಂದ್ರ ಏನಿದ್ದಾನೆ, ಈ ರಾಘವೇಂದ್ರ ಕಿಡ್ನಾಪ್ ಮಾಡುವಂತಹ ಸಂದರ್ಭದಲ್ಲಿ ಚಿತ್ರದುರ್ಗದ ಮೂಲದ ಒಂದು ಕೆಲವೊಂದು ಯುವಕರನ್ನ ಅಥವಾ ಆರೋಪಿಗಳನ್ನ ಕರ್ಕೊಂಡು ಬರುವಂತಹ ಒಂದು ಜೊತೆಯಲ್ಲಿ ಇಟ್ಕೊಂಡು ಬರುವಂತಹ ಅಥವಾ ದರ್ಶನ್ ಅವರಿಗೆ ಸಂಬಂಧಪಟ್ಟಂತಹ ಈ ಡೀಲ್ ಬಂದಿದೆ ಅನ್ನುವಂತಹ ಒಂದು ಹೇಳಿಕೆಗಳನ್ನ ಅವರಿಗೆ ಪ್ರೇರೇಪಣೆ ಮಾಡಿ ಕರ್ಕೊಂಡ್ ಬಂದಿರುವಂತಹದ್ದು. ಯಾರೆಲ್ಲ ದರ್ಶನ್ಗೆ ಪರಿಚಯ ಇಲ್ಲ ಅನ್ನುವಂಥದ್ದನ್ನ ನೋಡೋದಾದ್ರೆ ಅನುಕುಮಾರ್ ದರ್ಶನ್ ಅನ್ನ ನೋಡಕ್ಕೆ ಬಂದಿರುವಂತಹ ಒಂದು ವ್ಯಕ್ತಿ ಆಗಿದ್ದಾನೆ. ಮತ್ತೆ ಕಿಡ್ನಾಪ್ ನಲ್ಲಿ ಭಾಗಿಯಾಗಿದ್ದಂತಹ ಆರೋಪಿ ಆಗಿದ್ದ ಜಗದೀಶ್ ದರ್ಶನ್ ಅನ್ನ ನೋಡ್ಲಿಕ್ಕೆ ಬಂದಂತಹ ಒಂದು ಆರೋಪಿ ಆಗಿರ್ತಾನೆ. ಕಿಡ್ನಾಪ್ ನಲ್ಲಿ ಭಾಗಿಯಾಗಿದ್ದ ಈ ಒಂದು ಆರೋಪಿ ಕೂಡ ರವಿ ಕೂಡ ಕಿಡ್ನಾಪ್ ನಲ್ಲಿ ಒಂದು ಭಾಗಿಯಾಗಿರ್ತಾನೆ. ಒಂದು ಕಿಡ್ನಾಪ್ ಮಾಡುವಂತಹ ಒಂದು ಕಾರ್ ಏನಿದೆ ಆ ಒಂದು ಕಾರ್ನ ಮಾಲೀಕ ಆಗಿರ್ತಾನೆ ರವಿ. ಇನ್ನು ಹೇಮಂತ್ ಸ್ಕಾರ್ಪಿಯೋವನ್ನ ಏನು ಕಿಡ್ನಾಪ್ ಮಾಡಕ್ಕೆ ಕರ್ಕೊಂಡ್ ಬಂದಿತ್ತು, ಮತ್ತೆ ಅದರಲ್ಲಿ ಒಂದು ರಕ್ತದ ಕಲೆ ಇತ್ತು, ಆ ಒಂದು ರಕ್ತದ ಕಲೆಯನ್ನು ಕೂಡ ಕ್ಲೀನ್ ಮಾಡ್ಲಿಕ್ಕೆ ಮುಂದಾಗಿದ್ದಂತಹ ಆರೋಪಿ ಏನು ಹೇಮಂತ್ ಆಗಿರ್ತಾನೆ. ಕೇಶವ್ ಮತ್ತೆ ಕಾರ್ತಿಕ್, ನಿಖಿಲ್ ನಾಯಕ್, ರಾಜು, ಈ ಒಂದು ಆರೋಪಿಗಳೇನಿದ್ದಾರೆ ಇವರು ಅಷ್ಟು ಜನ ಕೂಡ ಮೃತದೇಹವನ್ನ ಡಿಸ್ಪೋಸ್ ಮಾಡಲಿಕ್ಕೆ ಜೊತೆಗೆ ಕರೆಂಟ್ ಶಾಕ್ ಅನ್ನ ನೀಡುವಂತಹ ಸಂದರ್ಭದಲ್ಲಿ ಈ ಒಂದು ಆರೋಪಿಗಳು ಕೂಡ ಇದ್ರು ಅನ್ನುವಂತಹದ್ದು ಸದ್ಯಕ್ಕೆ ಗೊತ್ತಾಗಿರುವಂತಹದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ದರ್ಶನ್ ಅನ್ನ ನೋಡ್ಲಿಕ್ಕೆ ಬಂದಂತಹ ಈ ಅಂದ್ರೆ 7 ಜನವನ್ನ ಹೊರತುಪಡಿಸಿದ್ರೆ ಇನ್ನುಳಿದ ಅಷ್ಟು ಜನ ಆರೋಪಿಗಳು ತಗಲಾಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ವಿದ್ಯಾ. ಈ ಒಂದು ಆರೋಪಿಗಳ ಕೆಲಸ ಏನು ಕಿಡ್ನಾಪ್ ಮಾಡಿ ಆರೋಪಿ ಅಂದ್ರೆ ಮೃತ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡ್ಬರೋದಾಗಿರ್ಬೋದು ಅಥವಾ ಮೃತದೇಹವನ್ನ ಡಿಸ್ಪೋಸ್ ಮಾಡೋದಾಗಿರ್ಬೋದು, ಹೊಣೆಯನ್ನ ಒತ್ತಿದ್ದಂತಹದ್ದು ಈ ಉಳಿದ ಆರೋಪಿಗಳಂತಂದ್ರೆ ತಪ್ಪಾಗಲ್ಲ ವಿದ್ಯಾ. ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.